नमस्कार. मी वैशाली भागोजी. मी सातारा महाराष्ट्रामधनं आलेली आहे आणि हा वधूवर संमेलन मेळावा इथला म्हणजे बंगलोरमधला अटेंड करून म्हणजे खूप छान वाटलं. म्हणजे इतकं छान त्यांनी सगळ्या गोष्टी ऑर्गनाईज केल्या होत्या. म्हणजे आणि मेन म्हणजे काय की कर्नाटकमध्ये आपल्या समाजातली लोक ही भेटली, कळाली की आपला समाज हा केवढा मोठा आहे आणि ह्याच्यामुळे आमच्यासाठी इतकं सोपं होतं की मुलं मिळतात. म्हणजे आता मुलींसाठी मुलं मिळतात, मुलांसाठी मुली मिळतात. म्हणजे हे फार सोपं होऊन गेले आणि हा म्हणजे सुधीर उपरांनी हा जो मेळावा इथे बँगलोरमध्ये घेतला आहे तो खरोखरच खूपच छान आहे. म्हणजे आमच्यासाठी की प्रत्येक वेळेला आम्हाला तिकडे हुबळी किंवा बेळगावला ट्रॅव्हल करावं लागतं. इथल्या इथं बँगलोरमध्ये त्यांनी घेतला ते त्यांच्या वतीने खरंच मी आभार मानते त्यांचे. చాలా గొప్ప విషయం కర్ణాటక ఉప్పర సంఘం వాళ్ళు చేయటం మాకు చాలా ఆనందదాయకంగా ఉంది. చాలా స్ఫూర్తిగా తీసుకొని దేశంలో ఉన్న మా ఉప్పర సంఘం వీళ్ళంతా ఈ రకంగానే చేస్తారని ఇది ఒక ఆదర్శంగా తీసుకొని ఇచ్చేస్తూ ఉంటారు. ఇలా ప్రతి సంవత్సరం ఇలాంటి సంవత్సరంలో 2 కార్యక్రమాలు చేస్తారని ఆశిస్తూ దీనికి మా ఆంధ్రప్రదేశ్ తెలంగాణ నుండి కూడా సంపూర్ణ మద్దతు మా కుల సంఘులు ఉంటుందని ఈ సందర్భంగా మేము ఫస్ట్ టైం సార్ చాలా ఆనందంగా ఉంది, చాలా ఇదిగా ఉంది సార్. ఇలాంటివి ఇంకా సంవత్సరంలో 2 సార్లు కానీ 3 సార్లు కానీ పెట్టి ఇలా మిగతా ఉప్పర్లను మిగతా రాష్ట్రాల వాళ్ళతో కలిపి బయట ఉన్న విదేశాల్లో ఉన్న వాళ్ళతో కూడా బంధుత్వాలు ఏర్పరచుకొని వాళ్ళకు ఒక ఇదిగా ఒక ప్లాట్ఫామ్ ఈ రకంగా చేయడం మాకు చాలా ప్రౌడ్గా ఫీల్ అవుతున్నాం. వీళ్లకు మరీ ఒక అభినందనలు తెలుపుకుంటూ ఇలాంటి కార్యక్రమాలు ముందు ఇంకా పెద్ద ఎత్తున చేస్తారని ఇది చూస్తుంటే మాకు చాలా ఆనందంగా ఉందని తెలియజేస్తున్నాం. నా పేరు డాಕ್ಟರ್ ಗಿಡ್ಡಯ್ಯ ಫ್ರಮ್ ಕರ್ನೂಲ್, ಆಂಧ್ರಪ್ರದೇಶ್. ನಾನು ಶಾಂತಾರಾಮ್ ಅಂತ ನೆಲಮಂಗಲದಿಂದ ಬಂದಿದ್ದೇನೆ. ಏನ್ ಸರ್ ಇವತ್ತು ಬರುವವರ ಸಮಾವೇಶಕ್ಕೆ ಬಂದಿದ್ರಿ? ಏನು ನಮ್ಮ ಅಣ್ಣನ ಮಗನಿಗೋಸ್ಕರ ಇದು ನೋಡೋಕ್ಕೋಸ್ಕರ ಬಂದಿದ್ದೀವಿ. ತುಂಬಾ ಉಪಯೋಗ ಆಗುತ್ತೆ. ಇದು ನೋಡ್ತಾ ಇದ್ರೆ ಯಾವ್ಯಾವ ಇದಕ್ಕೆ ಸಿಗುತ್ತೆ ಅಂತ ಒಂದು ಭರವಸೆ ಇದೆ. ಸೊ ಏನು ಕರ್ನಾಟಕ ರಾಜ್ಯ ಉಪ್ಪರ ವಧುವರ ಸಮಾವೇಶ ಇವತ್ತು ಆಲ್ಮೋಸ್ಟ್ ಬೆಂಗಳೂರಿನಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ನಡೆದಿದೆ ಅಂತಾನೆ ಹೇಳ್ಬೋದು. ಸುಮಾರು 500ರಿಂದ 700ರಷ್ಟು ವಧುವರರು ಮತ್ತೆ ಅವರ ಪೋಷಕರೆಲ್ಲ ಬಂದಿದ್ರು. ಬೇರೆ ಬೇರೆ ಜಿಲ್ಲೆ, ತಾಲೂಕು, ಹೋಬಳಿ ಮಟ್ಟದಿಂದ ಎಲ್ಲ ಬಂದಿದ್ರು. ಸೊ ಆ ನಿಟ್ಟಿನಲ್ಲಿ ಇವತ್ತು ತುಂಬಾ ಯಶಸ್ವಿ ಒಂದು ಅರ್ಥಪೂರ್ಣವಾದ ಒಂದು ಕಾರ್ಯಕ್ರಮ ನಡೆದಿದೆ ಅಂತಾನೆ ಹೇಳ್ಬೋದು. ಸೊ ಅವರು ಒಂದು ಸಮಾಜದ ಒಂದು ಅಂತಾರಾಜ್ಯ ಬೇರೆ ಬೇರೆ ಊರುಗಳಿಂದ ಎಲ್ಲ ಬಂದು ಇವತ್ತು ಒಂದು ಕಾರ್ಯಕ್ರಮನ ಯಶಸ್ವಿಯಾಗಿ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಹುಲಿಕಟ್ಟೆ ಇವತ್ತು ಸೌದತ್ತಿ ತಾಲೂಕಲ್ಲಿ ಹುಲಿಕಟ್ಟೆ ಅಂತಿದೆ. ಬೆಟ್ಟದ ಮೇಲೆ ಸುಮಾರು 45 ವರ್ಷಗಳಿಂದ ತಪಾಸ್ ಮಾಡ್ಕೊಂಡು ಹಚ್ಚಿರೋ ಬೆಂಕಿ ನಿನ್ನ ಅವರು ಆರಿಲ್ಲ. ಅವರು ಇವತ್ತ ನಡೆದಾಡುವ ದೇವರಿದ್ದಂಗೆ ನಮಗೆ ಯಾರು ಭಾರ್ಗವಾನಂದಗಿರಿ ಮಹಾಸ್ವಾಮಿಗಳ ಕೃಪಾಶಯದಿಂದ 7 ಕೋಟಿ ಈ ಓಂ ನಮ ಜಪನಾಮ ಓಂ ನಮ ಶಿವಾಯನ ಬರೆಸ್ತಾ ಇದೀವಿ. ಪ್ರತಿ ಜಿಲ್ಲೆ ತಾಲೂಕುಗಳಲ್ಲಿ ಇಚ್ಛೆ ಉಳ್ಳವರು ಎಲ್ಲ ಬಂದು ನಮ್ಮ ಸಮಾಜ ಬಂದವರು ಸ್ಪಂದಿಸಿ ಅದನ್ನು ಬರ್ಕೊಡ್ಬೇಕು. ಅದು ಬರ್ಕೊಡೋದ್ರಿಂದ ಆ ಶಕ್ತಿನ ಅವರು ಒಂದು ಶಕ್ತಿಯನ್ನಾಗಿ ಮಾಡಿ 7 ಕೋಟಿಯನ್ನು ಶಕ್ತಿಯಾಗಿ ಮಾಡಿ ಮುಂದೆ ಒಂದು ಬಹುದೊಡ್ಡ ಕಾರ್ಯಕ್ರಮನ ಇಡೀ ರಾಜ್ಯ ತುಂಬ ಒಂದು ದೊಡ್ಡ ಕಾರ್ಯಕ್ರಮವನ್ನು ಅವರ ಕೃಪಾ ಕಟಾಕ್ಷದಿಂದ ಆ ಭಾರ್ಗವಾನಂದ ಮಹಾಸ್ವಾಮೀಜಿ ಅವರ ಆಶೀರ್ವಾದದಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಿದೆ. ಮುಂದೆ ಅವರು ಭಾರ್ಗವಾನಂದಗಿರಿ ಮಹಾಸ್ವಾಮೀಜಿಗಳು ನಮ್ಮ ಸಮಾಜವನ್ನು, ಯಾಕಂದರೆ 12 ಭಾಷೆಯನ್ನು ಮಾತಾಡ್ತಾರೆ. ಇವತ್ತು ಭಾಳ ಜ್ಞಾನಿ ಸಂಸ್ಕೃತ ಬ್ರಹ್ಮ ಇವತ್ತು ಕಾಶಿಯಲ್ಲಿ ಹಿಮಾಲಯದಲ್ಲಿ ತಪಸ್ ಮಾಡಿ ಬಂದು ಗುಡ್ಡದಲ್ಲಿ ಇವತ್ತೇನು ಸೌದತ್ತಿ ಎಲ್ಲಮ್ಮನ ಗುಡ್ಡದಲ್ಲಿ ಬಂದು ಸೇರ್ಕೊಂಡು ಗವಿಯಲ್ಲಿ ಸೇರ್ಕೊಂಡು ತಪಸ್ ಮಾಡ್ತಾರೆ. ಯಾವುದೇ ಆಡಂಬರ ಇಲ್ಲ, ಭಾಳ ಸರಳ. ನಮ್ಮ ಸ್ವಾಮೀಜಿಯವರು ನೆಲದಲ್ಲೇ ಕೂತು ಮಾತಾಡಿ ಭಾಳ ಸರಳ ಸಜ್ಜನಿಕೆಯ ಸ್ವಾಮೀಜಿಗಳು. ಅವ್ರಿಗೆಲ್ಲರೂ ಕೂಡ ನಾವು ಸ್ಥಿರವಾಗಿ ಅವ್ರ ಆಶೀರ್ವಾದ ಅಂದ್ರೆ ಅವ್ರ ಕೃಪೆಗೆ ಪಾತ್ರ ಆಗ್ತೀವಿ ಅಂತೇಳಿ ಇವತ್ತೆಲ್ಲ ಸಮಾಜದ ಮೀಟಿಂಗ್ ಸೇರಿ ಸಮಾಜದಲ್ಲಿ ನಮ್ಮ ವಿಷ್ಣು ಲಾತೂರ್ ಅವರು, ನಮ್ಮ ಪಾತಯ್ಯನವರು, ಮಾರ್ತಾಂಡಪ್ಪನವರು, ನಮ್ಮ ಸುರೇಶ್ ಲಾತೂರ್ ಅವರು, ಮಹೇಶ್ ಅವರು, ಸ್ವಾಮಿನಾಥನ್ ಅವರು, ನಮ್ಮ LIC ರಂಗಸ್ವಾಮಿ ಅವರು, ಬಬುಲಿ ಅವರು, ಪ್ರಕಾಶ್ ಅವರು, ನಮ್ಮ ಸಿರ್ಕೋಳ್ ಸಾಹೇಬರು, ನಮ್ಮ ಭಗೀರಥ ಟ್ರಸ್ಟ್ ಅಧ್ಯಕ್ಷರು, ಮಹಿಳಾ ನಮ್ಮ ಜಯಕುಮಾರಿ ಮೇಡಮ್ ಅವರು ಆಂಧ್ರದಿಂದ, ತಮಿಳುನಾಡು, ಕರ್ನಾಟಕ, ಇವತ್ತು ತಮಿಳುನಾಡಿಂದ ಬಂದರೆ, ಗೋವಾದಿಂದ, ಮಹಾರಾಷ್ಟ್ರ ಎಲ್ಲದಿಂದ ಇವತ್ತು ವಧುವರ ಇದಕ್ಕೆ ಆಗಮಿಸಿದ್ದಾರೆ. ಹಂಗಾಗಿ ಇದನ್ನು ಕೂಡ ಅದರಲ್ಲಿ ಡಿಸೈಡ್ ಮಾಡಿ ಇವತ್ತು ಆ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಯಾರು ನಮ್ಮ ಭಗೀರಥಾನಂದ ಭಾರ್ಗವಾನಂದಗಿರಿ ಮಹಾಸ್ವಾಮೀಜಿ ಅವರ ನೇತೃತ್ವದಲ್ಲೇ ಇವತ್ತು ಸಮಾಜವನ್ನು ಕಟ್ಟಿ ಉಳಿಸೋಂಥ ಕೆಲಸ ಅವರು 7 ಕೋಟಿ ಜಪ ಪರಿಸಿರೆ ಇಡೀ ಸಮಾಜ ಕಟ್ಟಂತ ನಾನು ಕೆಲಸ ಮಾಡ್ತಿದ್ದೇವೆ. ಆ ಕುಪ್ಪಾಟ ಕಟಾಕ್ಷದಿಂದ ನಾವು 7 ಕೋಟಿಯನ್ನು ಬರ್ಕೊಡೋದಕ್ಕೆಲ್ಲ ಸಿದ್ಧರಾಗಿ ಈಗಾಗಲೇ ಪ್ರಿಂಟ್ ಆಗಿ 4 ಕೋಟಿ ಬರವಣಿಗೆ ಆಗ್ತಿದೆ. ನಿನ್ನ 3 ಕೋಟಿ ಬ್ಯಾಲೆನ್ಸ್ ಇದೆ. ಬರೆದ್ಬಿಟ್ಟು ನಮ್ಮ ಮಾಧ್ಯಮದ ಮುಖಾಂತರನೇ ಇವತ್ತು ರಾಜ್ಯಕ್ಕೆ ಮನವಿಯನ್ನು ಮಾಡ್ತೀನಿ. ಎಲ್ಲರೂ ಕೂಡ ಸ್ಪಂದಿಸಿ ಈ ಬರೆಯೋಕ್ಕೆ ಅವಕಾಶ ಮಾಡಿಕೊಡಿ. ನಿಮ್ಮ ಮಕ್ಕಳು, ನಿಮ್ಮ ಗ್ರಾಮದಲ್ಲಿ ಮಹಿಳಾ ಸಂಘಟನೆಯವರು ಎಲ್ಲರೂ ಸೇರಿ ಬರೆದು ಇದನ್ನು 7 ಕೋಟಿ ಬರೆಯೋದ್ರಿಂದ ನಿಮಗೂ ಫಲ ಸಿಗುತ್ತೆ. ಅವ್ರ ಕೃಪಾ ಕಟಾಕ್ಷದಿಂದ ನಿಮಗೂ ಕೂಡ ನಿಮ್ಮ ಕುಟುಂಬಕ್ಕೆ ಒಳ್ಳೆಯದಾಗುತ್ತೆ. ಅದು ಓಂ ನಮ ಶಿವಾಯ ಬರೆಯೋದ್ರಿಂದ ಮುಂದೆ ಒಳ್ಳೆಯ ಜ್ಞಾನವಂತರು
ಯುವಕರು ವಿದ್ಯಾವಂತರಾಗ್ತಾರೆ. ಈ ಸಮಾಜಕ್ಕೆ ಒಂದು ಒಗ್ಗೂಡಿಸಿ ಸಮಾಜವನ್ನು ದೊಡ್ಡದಾಗಿ ಬೆಳೆಸ್ತೀನಿ ಅಂತೇಳಿ ಸ್ವಾಮೀಜಿಯವರ ಕೃಪಾಶಯದಿಂದ ಇವತ್ತು ನಡೀತಾರೆ. ಕಾರ್ಯಕ್ರಮ ಏನು ದಕ್ಷಿಣ ಭಾರತ, ಆಲ್ ಇಂಡಿಯಾ, ರಾಜ್ಯ ಮತ್ತು ಅಂತಾರಾಷ್ಟ್ರದಲ್ಲಿ ಏನು ಮಾಡಿದ್ದೀವಿ, ಇದು ಎಲ್ಲ ಭಾಷೆಯವರು ಜನ ಬಂದಿದ್ದಾರೆ. ತುಂಬ ಸಂತೋಷ ಆಗಿದೆ. ಆಮೇಲೆ ನಮ್ಮ ಸಮಾಜಕ್ಕೆ ಏನು ಅನ್ಯಾಯ ಆಗಿದೆ ಅದು ಸರಿಪಡಿಸೋದಕ್ಕೆ ನಾವು ರಾಜ್ಯದಾದ್ಯಂತ ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ. ಅದು ಶಾರ್ಟ್ಲಿ ದಿನಾಂಕ ಗೊತ್ತುಪಡಿಸಿ ನಾವು ಹೇಳ್ತೀವಿ. ಆನಂತರ ಈಗೇನು ನಮಗೆ ಸಮಾಜದ ಮಕ್ಕಳಿಗೆ ಅನ್ಯಾಯ ಆಗಿದೆ, 95, 96, 97ರಲ್ಲಿ ಶ್ರೀಮಾನ್ ವೀರಪ್ಪ ಮೊಯ್ಲಿ ಅವರು ದೇವೇಗೌಡರು ಮಾಡಿರ್ತಕ್ಕಂಥ ಉಪ್ಪಾರ ಸಮಾಜದ ಮಕ್ಕಳಿಗೆ ಎಜುಕೇಷನ್ಗೆ ತುಂಬ ಅನ್ಯಾಯ ಆಗಿದೆ. ಅದನ್ನು ಈ ಸರ್ಕಾರದವರು ಸರಿಪಡಿಸಿದರೆ ಉಂಟು, ಇಲ್ಲಾಂದರೆ ನಾವು ರಾಜ್ಯದಂತ ಇದಕ್ಕೂ ಪ್ರೊಟೆಸ್ಟು ಇದ್ರ ಜೊತೆಯಲ್ಲಿ ಇದನ್ನು ಸೇರಿಸ್ಕೊಂಡು ನಾವು ಸ್ಟ್ರೈಕ್ ಮಾಡಬೇಕಾಗುತ್ತೆ. ಆನಂತರ ಕ್ಯಾಟಗರಿ 1ನಲ್ಲಿ ಈಗ ಏನು ನಾವು ನಿರೀಕ್ಷೆ ಮಾಡಿದ್ವಿ ಆ ಥರ ಆಗ್ತಾಯಿಲ್ಲ. ಇನ್ಕಮ್ ಕ್ರಿಮಿ ಲೇಯರ್ನಲ್ಲಿ ನಮ್ಗೆ ಇರಲಿಲ್ಲ. ಅದನ್ನು 2012ರಲ್ಲಿ BJP ಸರ್ಕಾರದವರು ಕ್ರಿಮಿ ಲೇಯರ್ 2 ಲಕ್ಷಕ್ಕೆ ಲಿಮಿಟ್ ಹಾಕಿ ನಮ್ಮ ಮಕ್ಕಳಿಗೆ ಫೀಸ್ ಕನ್ಸೆಷನ್ ಕೊಟ್ಟಿರಲಿಲ್ಲ. ಈಗ ವರ್ಷಕ್ಕೆ 500ರಿಂದ 600 ಕೋಟಿ ರೂಪಾಯಿ ನಮ್ಮ ಮಕ್ಕಳು ಸಮಾಜಕ್ಕೆ ಅನ್ಯಾಯ ಆಗ್ತಾ ಇದೆ. ಇದನ್ನು ನಾವು ಎಲ್ಲರೂ ಉಪ್ಪಾರ ಸಮಾಜದವರು ಅರ್ಥ ಮಾಡಿಕೊಂಡು ಎಜುಕೇಟೆಡ್ ಇದನ್ನು ನೋಡಿಕೊಂಡು ಇದನ್ನು ಸರಿಪಡಿಸೋ ಕೆಲಸ ನಾವು ಸಮಾಜದವ್ರು ಮಾಡಬೇಕಾಗಿದೆ. ಈಗ ಒಗ್ಗಟ್ಟಾಗಿ ಸಮಾಜಕ್ಕೆ ಇನ್ಕಮ್ ಇಲ್ಲ, ಆಮೇಲೆ ಸಮಾಜಕ್ಕೆ ಅಭಿವೃದ್ಧಿ ನಿಗಮ ಮಾಡಿದ್ದಾರೆ, ಅದಕ್ಕೆ ನಿಗಮಕ್ಕೆ ಚೇರ್ಮನ್ ಮಾಡಲಿಲ್ಲ ಮತ್ತು ಇದನ್ನು ಮಾಡಲಿಲ್ಲ. MLAಗಳಿಗೆ ಇದು ಇದು ಏನು ಸರಿ ಆಗ್ತಾ ಇಲ್ಲ. ಈ ಮೀಟಿಂಗ್ ನಂತರ ಏನು ನಿರ್ಣಯ ತಗೊಳ್ತಾರೆ ಸರಿಪಡಿಸೋದಕ್ಕೆ ಆದರೆ ನಾವು ಸುಮ್ಮನೆ ಇರ್ತೀವಿ, ಇಲ್ಲ ಅಂದರೆ ರಾಜ್ಯಾದ್ಯಂತ ಪ್ರೊಟೆಸ್ಟ್ ಮಾಡ್ತೀವಿ. ಇದನ್ನು ಬೀದರಿಂದ ಚಾಮರಾಜನಗರ, ಕೋಲಾರದಿಂದ ಮಂಗಳೂರವರೆಗೂ ನಾವು 2 ರೀತಿಯಲ್ಲಿ ನಾವು ಭಗೀರಥ ಯಾತ್ರೆ 2004ರಲ್ಲಿ ಏನು ಮಾಡಿದ್ವಿ ಅದಕ್ಕಿಂತ ಹೆಚ್ಚಾಗಿ ನಾವು ಈ ಸಮಾಜಕ್ಕೆ ನಾವು ನಮಸ್ಕಾರ. ನಾನು ವಿಷ್ಣು ಲಾತೂರ್, ವಕೀಲರು, ರಾಜ್ಯಾಧ್ಯಕ್ಷರು, ಕರ್ನಾಟಕ ರಾಜ್ಯ ಉಪ್ಪಾರ ಮಹಾಸಭಾ. ಇವತ್ತು ಕರ್ನಾಟಕ ರಾಜ್ಯ ಉಪ್ಪಾರ ಮಹಾಸಭಾ ಮತ್ತು ವಿಶ್ವ ಭಗೀರಥ ಟ್ರಸ್ಟಿನ ಒಂದು ಸಹಯೋಗದಲ್ಲಿ ಈ ಒಂದು ಹೋಟೆಲ್ ರಿವಾಲ್ಟೋದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಒಂದು ವಧುವರ ಸಮಾವೇಶ ಮಾಡಿದ್ವಿ. ಉದ್ದೇಶ ಇಷ್ಟೇ, ರಾಷ್ಟ್ರ ಮಟ್ಟದಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉಪ್ಪಾರ ವಧುವರು ಅನೇಕ ತಮ್ಮ ಸಮಯ ಮತ್ತು ದುಡ್ಡು ಖರ್ಚು ಮಾಡಿ ಎಲ್ಲೆಲ್ಲೂ ಹೋಗಿ ವಧುವರನ್ನು ಹುಡುಕಾಟೋ ಸಂದರ್ಭ ಇದೆ. ಅದು ಒಂದು ಆರ್ಥಿಕ ವೆಚ್ಚನ ಕಡಿಮೆ ಮಾಡಿಸೋ ಸಲುವಾಗಿ ಸಮಾಜ ಒಂದು ಕಡೆ ಸೇರಲಿ ಅನ್ನೋ ದೃಷ್ಟಿಯಿಂದ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ವಿ. ಈ ವೇದಿಕೆ ಮೂಲಕ ನಾನು ಹೇಳೋದಿಷ್ಟೇ, ದಯವಿಟ್ಟು ಪಾಲಕರು ಮತ್ತು ಉಪಯೋಗ ಮಾಡ್ಕೊಳ್ಳಿ. ಇದು ಉಚಿತ ಸೇವೆ ಇದೆ. ಇನ್ನು ಮುಂದೆ ನೀವು ಯಾವುದೇ ಏಜೆಂಟ್ರಿಗೆ ಮತ್ತು ಬ್ರೋಕರ್ಸ್ಗೆ ದುಡ್ಡು ಕೊಡೋ ಕೆಲಸ ಆಗಬಾರ್ದು. ಸಮಾಜದಲ್ಲಿ ಆಗ್ತಿರುವಂಥ ಅನ್ಯಾಯದ ವಿರುದ್ಧ ತಾವೆಲ್ಲರೂ ಸಹಕರಿಸಬೇಕು. ಯಾವುದೇ ವಧುವರರು ಮಿಸ್ಯೂಸ್ ಆಗಬಾರ್ದು ಬಯೋಡಾಟಾ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ. ಆಮೇಲೆ ಪ್ರತಿ 3 ತಿಂಗಳಿಗೊಮ್ಮೆ ಇಲ್ಲೆಲ್ಲ ಹಿರಿಯರು ಕೂಡಿದ್ದಾರೆ, ಇವ್ರ ಮೂಲಕ ಒಂದು ಕಮಿಟಿ ಮಾಡಿ ಬೆಂಗಳೂರಲ್ಲಿನೋ ಅಥವಾ ಬೇರೆ ಬೇರೆ ಜಿಲ್ಲೆಯಲ್ಲಿ ಇದೇ ವಧುವರ ಸಮಾವೇಶ ಮಾಡುವಂಥ ತೀರ್ಮಾನ ಇವತ್ತು ನಾವು ಎಲ್ಲರೂ ಹಮ್ಮಿಕೊಂಡಿದ್ದೀವಿ. ಈ ಸಭೆಯ ನಂತರ ಇನ್ನೊಂದು ಪೂರಕವಾಗಿ ಇನ್ನೊಂದು ಸಭೆ ಮಾಡಿದ್ವಿ. ಏನಪ್ಪಾ ಅಂತಂದರೆ ರಾಜ್ಯದಲ್ಲಿ ಸಮಾಜನ ಒಂದುಗೂಡಿಸ್ಬೇಕು, ಸಂಘ ಒಂದಾಗಬೇಕು, ಅನೇಕತೆ ಇದ್ದರೂ ಉಪ್ಪಾರೆಲ್ಲ ಒಂದಾದ್ರೂ ಒಂದು ಸಂದೇಶ ಕೊಡಲಿಕ್ಕೆ ಒಂದು ಸಭೆ ಆಯಿತು. ಹಲವಾರು ಹಿರಿಯರು ನಮ್ಗೆ ಸಲಹೆ ಸೂಚನೆಗಳು ಕೊಟ್ಟಿದ್ದಾರೆ. ಅದು ಮುಖ್ಯವಾಗಿ ರಾಜ್ಯದಲ್ಲಿ ಉಪ್ಪಾರ ಒಂದೇ, ಸಂಘ ಒಂದೇ ಆಗಬೇಕು ಅನ್ನೋದು ಅಭಿಪ್ರಾಯ ಇದೆ. ಆ ನಿಟ್ಟಿನಲ್ಲಿ ಬರುವಂಥ ದಿನಮಾನದಲ್ಲಿ ನಾವು ತಿಳಿಸ್ತೀವಿ, ಒಂದು ದಿನಾಂಕ ನಿಗದಿ ಮಾಡ್ತೀವಿ. ಎಲ್ಲ ಹಿರಿಯರು ಹೇಳಿ ರಾಜ್ಯದಲ್ಲಿ ಉಪ್ಪಾರು ಒಂದಾಗಿದ್ದಾರೆ, ಒಂದು ಸಂಘ ಮಾಡಿದ್ದಾರೆ. ಆ ಸಂಘದ ಮೂಲಕ ಇಡೀ ರಾಜ್ಯದ ಯುವಕರನ್ನ, ಯುವತಿಯರನ್ನ ಮತ್ತೆಲ್ಲ ಹಿರಿಯರ ಮಹಿಳಾ ಮಳಿಗೆಗಳನ್ನ ಸೇರಿಸ್ಕೊಂಡು ಬೀದರ್ನಿಂದ ಮತ್ತು ಈ ಕಡೆ ಬೆಳಗಾವಿಯಿಂದ ಚಾಮರಾಜನಗರದಿಂದ ಬೃಹತ್ ಯಾತ್ರೆ ಮಾಡಿ, ಪಾದಯಾತ್ರೆ ಮತ್ತು ಬೈಕಲ್ಲಿ ಮಾಡಿ ಸರ್ಕಾರವನ್ನು ಬಡದೆಬ್ಬಿಸುವಂಥ ಕೆಲಸ ಮಾಡ್ತೀವಿ. ಯಾಕಂದರೆ ಸುಮಾರು ವರ್ಷಗಳನ್ನ ನಾವು ನೋಡ್ತಾ ಇದ್ವಿ, ಸರ್ಕಾರ ಯಾವುದೇ ಸರ್ಕಾರ ಬರಲಿ, ಇವತ್ತು BJP, ಕಾಂಗ್ರೆಸ್, JDS ಯಾವುದಿರಲಿ, ಸರಿಯಾದ ನಿಗಮಗಳ ಅಧ್ಯಕ್ಷಗಳಿಲ್ಲ, ಆಮೇಲೆ ಅನುದಾನ ಇಲ್ಲ, MLC ಇಲ್ಲ, MLA ಇಲ್ಲ. ಸಮಾಜದಲ್ಲಿ ನಾವು 50 ಲಕ್ಷಕ್ಕಿಂತ ಹೆಚ್ಚು ಅಂತ ಹೇಳಿದ್ವಿ, ಇವತ್ತು ನೋಡಿದರೆ 7 ಲಕ್ಷ ಅಂತ ಬಂದಿದೆ. ಆ ಸಮೀಕ್ಷೆನೂ ಸಹಿತ ಪರಿಶೀಲನೆ ಮಾಡಬೇಕು. ಪರಿಶೀಲನೆ ಮಾಡಿ ಅದನ್ನ ಅಂಗೀಕಾರ ಮಾಡುವಂಥ ಕೆಲಸ ಸರ್ಕಾರ ಮಾಡಬೇಕು ಅಂತೇಳಿ ಅನೇಕ ನಮ್ಮ ನೌಕರರು ಹಿಡ್ಕೊಂಡು, ಮಹಿಳಾ ಮಣಿಗಳನ್ನು ಹಿಡ್ಕೊಂಡು ಸಮಾಜದಲ್ಲಿ ಅನ್ಯಾಯ ನಡೀತಾ ಇದೆ. ಉಪ್ಪಾರನ ಯಾವ ಪಕ್ಷದವ್ರು ಪರಿಗಣಿಸ್ತಾ ಇಲ್ಲ, ಬರೀ ಓಟಿಗೆ ಮಾತ್ರ ಸೀಮಿತವಾಗಿದ್ದು ನಾವು ಅಂಕಿಗೆ ಆಟಕ್ಕಿಲ್ಲ. ಹೌದಾ? ಸೊ ಹಿಂಗಾಗಿ ಅಧಿಕಾರ ಬಂದಾಗ ಉಪ್ಪಾರ ಸಮಾಜನ ದೂರ ತಳ್ತಾರೆ, ಚುನಾವಣೆ ಬಂದಾಗ ಉಪ್ಪಾರ ಸಮಾಜ ಎತ್ಕೊಳ್ಳುವಂಥ ಕೆಲಸ ಹಿಂದುಳಿದ ನಾಯಕರು ಸಹಿತ ಮಾಡ್ತಾ ಇದ್ದಾರೆ. ಅದಕ್ಕೆ ಆ ನಿಟ್ಟಿನಲ್ಲಿ ರಾಜ್ಯ ಮಟ್ಟದಲ್ಲಿ ಒಂದು ಬೃಹತ್ ಹೋರಾಟ ಮಾಡಲಿಕ್ಕೆ ನಾವೆಲ್ಲ ಆಯೋಜನೆ ಮಾಡಿದ್ವಿ. ಸಭೆ ಮೂಲಕ ಬರುವಂಥ ದಿನಮಾನದಲ್ಲಿ ಪತ್ರಿಕಾ ಮಾಧ್ಯಮ ಮೂಲಕ ತಿಳಿಸ್ತೀವಿ ರಾಜ್ಯದ ಜನಗಳಿಗೆ. ದಯವಿಟ್ಟು ತಾವೆಲ್ಲರೂ ಆ ಸಭೆಗೆ ಬಂದು ತಮ್ಮ ಸಹಕಾರ ಕೊಡ್ಬೇಕಂತೇಳಿ ವಿನಂತಿ ಮಾಡ್ತಾ ಇದ್ದೀವಿ. ಜೈ ಹಿಂದ್, ಜೈ ಭಾಗೀರಥ. ಹೇಳಿ. ನಾನು ಈಶ್ವರಪ್ಪ ಗುರಪ್ಪ ಸಿರ್ಕೋಳ್, ಹುಬ್ಬಳ್ಳಿಯಿಂದ ಬಂದಿರುವೆನು. ಇವತ್ತು ಕರ್ನಾಟಕ ರಾಜ್ಯ ಉಪ್ಪಾರ ಮಹಾಸಭಾ ವಿಶ್ವ ಭಗೀರಥ ಟ್ರಸ್ಟ್ ವತಿಯಿಂದ ಬೆಂಗಳೂರು ನಗರದಲ್ಲಿ ಒಂದು ಋಣಾನುಬಂಧ ರಾಷ್ಟ್ರ ಮಟ್ಟದ ವಧುವರ ಸಮಾವೇಶ
ಮಾಡಿದ್ದೇವೆ. ಒಳ್ಳೆಯ ಯಶಸ್ವಿಯಾಗಿ ನಡೆಯಿತು. ನಮ್ಮ ಉಪ್ಪಾರ ಸಮಾಜದ ಯುವಕ ಯುವತಿಯರಿಗೆ ಒಂದು ಋಣಾನುಬಂಧದ ಕಾರ್ಯಕ್ರಮವನ್ನು ಇಟ್ಟುಕೊಂಡು ಈ ಕಾರ್ಯಕ್ರಮದಲ್ಲಿ ಎಲ್ಲ ಜಿಲ್ಲೆಯ ಎಲ್ಲ ರಾಜ್ಯದ ಅಖಿಲ ಭಾರತದ ಎಲ್ಲ ಉಪ್ಪಾರ ಸಮಾಜ ಬಾಂಧವರು ಸೇರಿ ತಮ್ಮ ಮಕ್ಕಳಿಗೆ ಯುವಕ ಯುವತಿಯರಿಗೆ ತಕ್ಕಂತೆ ವಧುವರನ್ನು ಆರಿಸಿಕೊಳ್ಳಲಿಕ್ಕೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಎಷ್ಟು ಜನ ಭಾಗವಹಿಸಿದ್ರು? ಸುಮಾರು ಒಂದು 600-700 ಜನ ಭಾಗವಹಿಸಿದ್ರು. ಆಲ್ ಓವರ್ ದ ಸ್ಟೇಟ್ ಆ್ಯಂಡ್ ಅದರ್ ಸ್ಟೇಟ್ಸ್. ಮುಂದಿನ ದಿನ ಈ ಹಿಂದೆ ನಾವು ಕರ್ನಾಟಕ ರಾಜ್ಯದಲ್ಲಿ ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ, ದಾವಣಗೆರೆ ಇನ್ನೂ ಅನೇಕ ಜಿಲ್ಲೆಗಳಲ್ಲಿ ಮಾಡಿದ್ದೇವೆ. ಇನ್ನು ಮತ್ತು ಮುಂದಿನ ದಿನಮಾನಗಳಲ್ಲಿ ಮೈಸೂರು, ಬೆಂಗಳೂರು ಇನ್ನೂ ಅನೇಕ ಜಿಲ್ಲೆಗಳಲ್ಲಿ ಮಾಡುವ ಉದ್ದೇಶವನ್ನು ಇಟ್ಟುಕೊಂಡಿದ್ದೇವೆ. ಆದ ಕಾರಣ ಎಲ್ಲ ಉಪ್ಪಾರ ಸಮಾಜ ಬಾಂಧವರು ತಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಮುಂದೆ ಆಗು ಹೋಗುಗಳ ಬಗ್ಗೆ ವಿಚಾರ ಮಾಡಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸಮಾಜಕ್ಕೆ ಒಂದು ಒಳ್ಳೆಯ ಮಾದರಿಯಾಗಲಿ ಎಂದು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಪ್ರಮುಖವಾಗಿ ಇವತ್ತೊಂದು ಸಭೆ ಮಾಡಿದ್ರಿ, ಏನು ನಿರ್ಣಯಗಳು? ಈ ಸಭೆಯನ್ನು ನಾವು ಮಾಡಲಿಕ್ಕೆ ಕಾರಣವೇನೆಂದರೆ, ಒಂದು ಉಪ್ಪಾರ ಸಂಘಟನೆಯನ್ನು ಮಾಡಬೇಕೆಂದರೆ ಅಖಿಲ ಭಾರತದಲ್ಲಿ ಅಷ್ಟೇ, ಅಖಿಲ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಅಖಿಲ ಭಾರತದಿಂದ ಎಲ್ಲ ಉಪ್ಪಾರ ಸಮಾಜ ಬಾಂಧವರು ತಮ್ಮ ತಮ್ಮ ರಾಜ್ಯದಲ್ಲಿ ಒಂದಾಗಿ ನಡೆದರೆ ಸಮಾಜ ಉಳಿಯುವುದು, ಬೆಳೆಯುವುದು. ಈಗ ನಾವು ಕರ್ನಾಟಕದ ಕೆಲವು ಜಿಲ್ಲೆಗಳಲ್ಲಿ ಬೀದರ್ನಿಂದ ಬೆಂಗಳೂರು, ಆಮೇಲೆ ಬೆಳಗಾವಿಯಿಂದ ಬೆಂಗಳೂರು, ಚಾಮರಾಜನಗರದಿಂದ ಬೆಂಗಳೂರು, ಇದೇ ಥರ ಎಲ್ಲ ಕಡೆಯಿಂದ ಒಂದು ಜಾಥಾ ಹೊರಡಿಸಿ ಎಲ್ಲರೂ ಕೂಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಸಮಾಜವನ್ನು ಒಂದುಗೂಡಿಸಬೇಕೆಂದು ನಾವು ಎಲ್ಲರಿಗೆ ಒಂದು ಕರೆಯನ್ನು ಕೊಟ್ಟಿದ್ದೇವೆ. ಎಲ್ಲರೂ ಕೂಡಿ ಈ ಕರೆಗೆ ಹೋಗೊಟ್ಟು ಸಮಾಜವನ್ನು ಶಕ್ತಿಯಾಗಿ ಮಾಡಿ ಎಲ್ಲರೂ ಒಂದುಗೂಡಬೇಕೆಂದು ಎಲ್ಲರಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ನನ್ನ ಹೆಸರು ಎನ್ ಪಾತಯ್ಯ. ಪ್ರಾಚೀನ ಉಪ್ಪು ಉತ್ಪಾದಕರ ಮತ್ತು ಮಾರಾಟಗಾರರ ಜಾತಿಗಳ ಒಕ್ಕೂಟ ನವದೆಹಲಿ ಇದರದ್ದು ಉಪಾಧ್ಯಕ್ಷ ಆಗಿ ಕಳೆದ 3 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀನಿ. ಇದಕ್ಕೆ ಹಿಂದೆ ಕರ್ನಾಟಕದಲ್ಲಿ 40ರಿಂದ 50 ವರ್ಷಗಳ ಕಾಲ ನಾನು ಈ ಸಮಾಜಕ್ಕೆ ಗೌರ್ಮೆಂಟ್ ನೌಕರಿಯಿಂದ ಹಿಡಿದು ಇವತ್ತಿನವರೆಗೂ ಸಂಘ ಸಂಸ್ಥೆಗಳಲ್ಲಿ ಭಾಗವಹಿಸಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಬಟ್ ನಮ್ಮ ಉಪ್ಪಾರ ಜನಸಂಖ್ಯೆ ಮೊನ್ನೆ ಏನು ಅನೌನ್ಸ್ ಮಾಡಿದ್ದಾರೆ, OBCನಲ್ಲಿ ಅನ್ಯಾಯ ಆಗಿದೆ. ಅದಕ್ಕೋಸ್ಕರ ನಾವು ಈಗ ಏನು ಕಾರ್ಯಕ್ರಮ ರೂಪಿಸಿ ಮೀಟಿಂಗ್ ಮಾಡಿದ್ವಿ. ಈ ಸಮಾಜಕ್ಕೆ ಅನ್ಯಾಯ ಆಗಿದೆ, ಇದನ್ನು ಸರಿಪಡಿಸಿಕೊಡಲು ನಾನು ಕಳಕಳಿ ಮನವಿ. ಇದು ನಾವು 2004ರಲ್ಲಿ ಬೀದರಿಂದ ಚಾಮರಾಜನಗರ, ಮಂಗಳೂರಿಂದ ಕೋಲಾರದವರೆಗೂ ನಾವು ಪ್ರೊಸೆಷನ್ ಮಾಡಿದ್ವಿ ಮತ್ತು ಸಮುದಾಯದ ಸೆನ್ಸಸ್ ಮಾಡಿಸಿದ್ವಿ. ಅದು 2002ರಿಂದ 2004ರವರೆಗೂ ಉಪ್ಪಾರ ಅಣತೆ, ಉಪ್ಪಾರ ಸನ್ಮಾನದ ಒಂದು ಪುಸ್ತಕ ಬಿಡುಗಡೆ ಮಾಡಿದ್ವಿ. ಅದಕ್ಕೆ HC ನೀರಾವರಿಯವರು ಅದನ್ನು 2 ವರ್ಷಗಳ ಕಾಲ ಕೂತ್ಕೊಂಡು ಚಾಚು ತಪ್ಪದೆ ತಾಲೂಕು, ಹೋಬಳಿ, ಜಿಲ್ಲಾ ಮತ್ತು ರಾಜ್ಯ ಇದರ ಮುಖಾಂತರ ನಾವು 18,500 ಉಪ್ಪಾರ ಜನಸಂಖ್ಯೆ ಕುಟುಂಬಗಳಿದ್ದಾವೆ. ನಮ್ಮ ಸಮಾಜದ ಹಿರಿಯರು, ಕುಟುಂಬದವರು ಏನೇನು ಮಾಡಿದ್ದಾರೆ, ಸಮಾಜಕ್ಕೆ ಏನೇನು ಆಸ್ತಿ ಮಾಡಿ ಉಳಿಸಿದ್ದಾರೆ, ಆ ಆಸ್ತಿಗಳನ್ನೆಲ್ಲ ಇವತ್ತು ನಮ್ಮ ಮಕ್ಕಳಿಗೆ, ಮುಂದಿನ ಪೀಳಿಗೆಗೆ ಬೇಕಾಗಿದೆ. ಅದರ ನಿಮಿತ್ತ ಈಗ ಏನು ಬೆಂಗಳೂರಿನಲ್ಲಿ ನಾವೊಂದು ನೀರಾವರಿಯವರು 37 ವರ್ಷದ ಹಿಂದೆ ಒಂದು ಆಸ್ತಿ 1.5 ಎಕರೆ BDA ಸೈಟನ್ನು ಕೊಟ್ಟಿದ್ದಾರೆ. ಅದನ್ನು ನಾವು ಸಮಾಜಕ್ಕೆ ಉಪಯೋಗ ಮಾಡಿಕೊಂಡು ಅದರಲ್ಲಿ ಇನ್ಕಮ್ ಜನ್ರೇಟ್ ಮಾಡಿ ಅದನ್ನು ನಮ್ಮ ಸಮಾಜಕ್ಕೆ ಮುಂದೆ ಪೀಳಿಗೆಗೆ ಅದು ಒಳ್ಳೊಳ್ಳೆ ಕಾರ್ಯಕ್ರಮಗಳಿಗೆ ಉಪಯೋಗಿಸ್ಬೇಕು ಅಂತ ಹೇಳಿ ನಾವು ಅದನ್ನು ಪ್ರೆಸೆಂಟ್ ಮಾಡಿದ್ವಿ. ಅದು ನಾವು ಏನು ಮಾಡಿದ್ವಿ, ನಮ್ಮ ಸಮಾಜಕ್ಕೆ ಹಿಂದೆ ಎಲ್ಲ ಸಮಾಜದವರು ಸ್ವಾಮೀಜಿಗಳ ಮುಖಾಂತರ ಸಂಘಟನೆ ಮಾಡೋದಕ್ಕೆ ಒಬ್ಬರು ಗುರುಗಳು ಬೇಕು ಅಂತ ಹೇಳಿ ನಾವು 25-26 ವರ್ಷದ ಹಿಂದೆ ಒಬ್ಬ ಗುರುಗಳನ್ನು ಆಯ್ಕೆ ಮಾಡ್ಕೊಂಡ್ವಿ. ಆ ಗುರು ನಮ್ಮ ಸಮಾಜಕ್ಕೆ ಏನೂ ಕೆಲಸ ಮಾಡ್ತಾ ಇಲ್ಲ. ಅವ್ರ ಸ್ವಾರ್ಥ, ಅವ್ರ ಕುಟುಂಬಕ್ಕೋಸ್ಕರ ಕಾರ್ಯಕ್ರಮಗಳನ್ನು ರೂಪಿಸ್ಕೊಂಡು ಅವ್ರ ಕುಟುಂಬದಲ್ಲಿ ಭಗೀರಥ ಪೀಠ ಅಂತ ಹೇಳಿ ಮಾಡ್ಕೊಂಡಿದ್ದಾರೆ. ಭಗೀರಥ ಪೀಠದಿಂದ ನಮ್ಮ ಸಮಾಜಕ್ಕೆ ಏನೂ ಅನುಕೂಲಗಳಾಗ್ತಾ ಇಲ್ಲ. ಆದ್ದರಿಂದ ನಮಗೆ ಮನಸ್ಸಿಗೆ ನೋವಾಗಿದೆ. ಇದನ್ನು ನಮ್ಮ ಉಪ್ಪಾರ ಸಮಾಜದವರು ಎಲ್ಲರೂ ಹಿರಿಯವರು ಇದನ್ನು ಒಂದು ನಿರ್ಣಯ ತಗೋಬೇಕು. ಯುವಕರು ಇದನ್ನು ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡಿಕೊಂಡು ನಮಗೆ ಮುಂದೆ ಯಾರು ಸಂಘ ಇದೆಯೋ, ಟ್ರಸ್ಟ್ ಇದೆಯೋ, ಸಮಾಜಕ್ಕೆ ಉಪಯೋಗ ಆಗೋವಂಥ ಕೆಲಸಗಳು ಮಾಡಲಿಕ್ಕೆ ಸ್ವಾಮೀಜಿನೂ ಕೈ ಜೋಡಿಸ್ಬೇಕು, ನಮ್ಮ ಸಮಾಜದ ಹುಡುಗರು ಹಿರಿಯವರು ಕೈ ಜೋಡಿಸ್ಬೇಕು. ರಾಜ್ಯದಲ್ಲಿ ಒಂದೇ ಒಂದು ಸಂಘ ಇರಬೇಕು. ಇದಕ್ಕೋಸ್ಕರ ನಾವು ಪಣ ತೊಟ್ಟು ಶಾರ್ಟ್ಲಿ 1-2 ತಿಂಗಳಲ್ಲಿ ರಾಜ್ಯ ಸಂಘ ರಚನೆ ಮಾಡ್ತೀವಿ. ಏನು ರಿಜಿಸ್ಟರ್ಡ್ ಸಂಘ ಇದು ಆಗಿದೆ, ಆಡಿಟ್ ಆಗಿದೆ,
ಆ ಸಂಘದ ಮುಖಾಂತರ ನಾವು ಸಮಾಜದನ್ನು ಸಂಘಟನೆ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಸೊ ಆದ್ದರಿಂದ ನಾವು ಈಗೇನು ಅನಿಸಿಕೆ ಸರ್ಕಾರದಿಂದ ಏನೇನು ಆಗ್ಬೇಕಾಗಿದೆ? ಸರ್ಕಾರದಿಂದ ಉಪ್ಪಾರ ಅಭಿವೃದ್ಧಿ ನಿಗಮ ಮಾಡಿ ಕಣ್ಣೊರೆಸಿದ್ದಾರೆ. ಬೇರೆ ಬೇರೆ ಸಮಾಜದವ್ರಿಗೆ 500 ಕೋಟಿ 300 ಕೋಟಿ 200 ಕೋಟಿ ಕೊಡ್ತಾರೆ. ನಮ್ಮ ಸಮಾಜಕ್ಕೆ 100 ಕೋಟಿ ಕೊಡ್ತೀನಿ ಅಂತ ಇನಾಗ್ರೇಷನ್ ಮಾಡಿದ್ರು ಇದೇ ಸಿದ್ದರಾಮಯ್ಯನವರು. ಪ್ರಸ್ತುತ ಬಜೆಟ್ ಅಲ್ಲಿ ಏನು ಘೋಷಣೆ ಆಗಿದೆ? 10 ಕೋಟಿ ಅಂತ ಹೇಳ್ತಾರೆ, 10 ಪೈಸನೂ ಇಲ್ಲ. ನಮ್ಮ ಸಮಾಜಕ್ಕೆ ಎಲ್ಲ ರೀತಿಯಿಂದನೂ ಮೋಸ ಆಗ್ತಾ ಇದೆ. ಹಿಂದಿನ BJP ಸರ್ಕಾರದವರು 2012ರಲ್ಲಿ ನಮ್ಮ ಸಮಾಜದ ಮಕ್ಕಳಿಗೆ ಇದ್ದಂಥ ಸೌಲಭ್ಯ, ಮಕ್ಕಳಿಗೆ ಎಜುಕೇಷನ್ಗೆ ಫೀಸ್ ಕನ್ಸೆಷನ್ನು, ಪುಸ್ತಕ ಪೆನ್ನು ಪೆನ್ಸಿಲ್ಲು, ಹಾಸ್ಟೆಲಲ್ಲಿ ಸೀಟು ವಗೈರೆ ಕೊಡ್ತಾಯಿದ್ರು. ಈಗ ಅದಿಲ್ಲ. ಅದನ್ನು ತಪ್ಪಿಸಿ ಕ್ರೀಮಿ ಲೇಯರ್ ಇನ್ಕಮ್ ಲಿಮಿಟ್ ಮಾಡಿ ನಮ್ಮ ಮಕ್ಕಳಿಗೆ ಫೀಸ್ ಕಟ್ಟಿ ಓದಿಸೋ ಥರ ಮಾಡಿದ್ದಾರೆ. ವರ್ಷಕ್ಕೆ 600ರಿಂದ 700 ಕೋಟಿ ನಮ್ಮ ಸಮಾಜಕ್ಕೆ ಬಡ್ಜೆಟ್ನಲ್ಲಿ ಕೊಡಬೇಕಾಗಿತ್ತು. ಅದನ್ನು ತಪ್ಪಿಸಿ ಕ್ರೀಮಿ ಲೇಯರ್ನ ಇನ್ವಾಲ್ವ್ ಮಾಡಿದ್ದಾರೆ. ಸೊ ಆದ್ದರಿಂದ ಅದನ್ನು ನಾವು ತಿರಸ್ಕರಿಸಿ ಅದನ್ನು ಸರಿ ಮಾಡಬೇಕು ಅಂತ ಹೇಳಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಕೇಳ್ಕೊಳ್ತೀವಿ. ಏನು ವೀರಪ್ಪ ಮೊಯ್ಲಿಯವರು, ದೇವೇಗೌಡರು ನಮ್ಮ ಸಮಾಜಕ್ಕೆ ಅನುಕೂಲ ಮಾಡಿಕೊಟ್ರು, ಅದು ಇವತ್ತಿನವರೆಗೂ ಬೇರೆ ಯಾವ ಸಮಾಜದವರು ಯಾವ ಸರ್ಕಾರದವರು ನಮಗೆ ಮಾಡಿಲ್ಲ. ಆದ್ದರಿಂದ ಅವ್ರು ನೆನೆಸ್ತೀವಿ. ಮೈಲಿಯವರಿಗೆ, ದೇವೇಗೌಡರಿಗೆ ನಾವು ಯಾವತ್ತೂ ಚಿರಋಣಿ ಆಗಿರ್ತೀವಿ. ಉಪ್ಪಾರು ಏನೇನಿದ್ದೀವಿ 25-30 ಕಾನ್ಸ್ಟಿಟ್ಯೂನ್ಸಿನಲ್ಲಿ ಮುಂದಿನ ದಿನಗಳಲ್ಲಿ ನಾವೇ ಸಂಘದಿಂದ ಹೋಗಿ ಆ ಪಾರ್ಟಿಗೆ, ರಾಜಕೀಯ ವ್ಯಕ್ತಿಗಳಿಗೆ ನಾವು ಸರಿಯಾದ ಬುದ್ಧಿ ಕಲಿಸೋದಕ್ಕೆ ಆಗಿತ್ತು. ಒಂದು ವಿಶೇಷ ಸಂದರ್ಶನ ನಮ್ಮೊಟ್ಟಿಗೆ ಪಾತಯ್ಯವರಾಗಿರ್ಬೋದು, ಈಶ್ವರಪ್ಪ ಅವರಾಗಿರ್ಬೋದು, ಈ ಒಂದು ಸಮಾಜದ ಹಲವಾರು ಅವರು ಮಾಜಿ ಅಧ್ಯಕ್ಷರಾಗಿದ್ದರು. ಸಮಾಜದಲ್ಲಿ ತಮ್ಮದೇ ಆದ ಒಂದು ಕೊಡುಗೆ ಇದೆ. ಸುಮಾರು 30ರಿಂದ 40 ವರ್ಷದ ಒಂದು ಅವ್ರದೇ ಆದ ಒಂದು ಸೇವೆ ಇದೆ ಅಂತಾನೆ ಹೇಳ್ಬೋದು. ಅವರ ಒಂದು ಅಭಿಪ್ರಾಯ ಮತ್ತೆ ಮನದಾಳದ ಮಾತಾಗಿತ್ತು. ಸೊ ಇವತ್ತು ನೋಡ್ಬೋದು, ಶಿಕ್ಷಣ, ಸಹಕಾರ, ಸಂಘಟನೆ, ಸಂವಹನ, ಹೋರಾಟ, ಸಮೃದ್ಧಿ. ಸೊ ವಿಶೇಷವಾಗಿ ಉಪ್ಪಾರನ ಸರ್ಕಾರ ನಿರ್ಲಕ್ಷಿಸ್ತಾ ಇದೆ. ಸೊ ಅವ್ರ ಕಡೆಗಣಿಸ್ತಾ ಇದೆ ಅನ್ನೋ ಒಂದು ಮನವಿ ಕೂಡ ಇದೆ. ಅವ್ರ ಹತ್ರ ಆಗ್ರಹನೂ ಮಾಡ್ತಿದ್ದಾರೆ. ಅವ್ರಿಗೆ ಬರ್ಬೇಕಾಗಿರೋಂಥ ಒಂದು ಸೌಲಭ್ಯ, ಸೌಕರ್ಯಗಳು, ಸರ್ಕಾರದ ವತಿಯಿಂದ ಬರ್ಬೇಕಾಗಿರೋ ಒಂದು ಸ್ಥಾನಮಾನ, ಗೌರವಗಳಿಗೆ ಧಕ್ಕೆ ಆಗ್ತಾ ಇದೆ. ಅದನ್ನ ಈ ಕೂಡಲೇ ಮಾಡಬೇಕು. ಅದಕ್ಕಾಗಿ ನಮ್ಮ ಒಂದು ಹೋರಾಟ ಇದೆ. ಇಲ್ಲವಾದಲ್ಲಿ ಉಗ್ರ ಹೋರಾಟ, ಬೀದಿಗೆ ಇಳಿತೀವಿ ಅಂತ ಎಲ್ಲ ಹೇಳಿದ್ದಾರೆ. ಸೊ ನೋಡ್ಬೇಕು ಮುಂಬರುವ ದಿನಗಳಲ್ಲಿ ಇದು ಯಾವ ತರ ಹೋಗುತ್ತೆ ಅಂತ. ಇದಾಗಿತ್ತು ಇವತ್ತಿನ ವಿಶೇಷ ಸುದ್ದಿ. ನಮಸ್ತೆ. ಮಕ್ಕಳ ಹೈಯರ್ ಎಜುಕೇಷನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನಲ್ಲಿ ಇದ್ದೀರಾ? ಇರೋ ಚಿನ್ನನ ಅಡ ಬಿಟ್ರೆ ಬಡ್ಡಿ ಮೇಲೆ ಬಡ್ಡಿ ಕಟ್ಟಬೇಕು. ಮಾರಿಬಿಡೋಣ ಅಂದ್ರೆ ಅರ್ಧಕ್ಕರ್ಧ ಕೇಳ್ತಾರಂತ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ. ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಕೋಟ್ಯಾಂತರ ಜನರ ಆತ್ಮವಿಶ್ವಾಸ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ. ಇದು ನಮ್ಮೆಲ್ಲರ ಕಂಪನಿ.